ರೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಪ್ರಿಯ ವೀಕ್ಷಕರೇ, ಇಂದು ಬೆಂಗಳೂರಿನ ಪುಟ್ಟೇನಹಳ್ಳಿಯ ಶ್ರೀ 1008 ಶೀತಲನಾಥ ಜಿನಾಲಯದ 30ನೇ ವಾರ್ಷಿಕ ಪೂಜಾ ಮಹೋತ್ಸವ ಹಾಗೂ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಶ್ರೀಮದ್ ಅಭಿನವ ಚಾರುಕೀರ್ತಿ ಶ್ರೀಗಳ ಪುರಪ್ರವೇಶ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೀರಿ. ದಿನಾಂಕ 22/6/2025 ಮುಂಜಾನೆ ಮೂಲ ಸ್ವಾಮಿಗೆ ನಿತ್ಯ ಪೂಜೆ ಜರುಗಿದ ನಂತರ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರನ್ನು ಭವ್ಯ ಮೆರವಣಿಗೆಯಲ್ಲಿ ಪುಟ್ಟೇನಹಳ್ಳಿ ಜಿನಮಂದಿರಕ್ಕೆ ಕರೆತರಲಾಯಿತು. ಭಕ್ತಾದಿಗಳು ಅತ್ಯಂತ ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನಂತರ ಭಗವಾನ್ ಶ್ರೀ 1008 ಶೀತಲನಾಥ ತೀರ್ಥಂಕರರಿಗೆ 108 ಕಳಸಗಳಿಂದ ಮಹಾಭಿಷೇಕ, ಪಂಚಾಮೃತಾಭಿಷೇಕ ಮತ್ತು ಮಹಾಮಂಗಳಾರತಿ ಜರುಗಿದವು. ಮಧ್ಯಾಹ್ನದ ಧಾರ್ಮಿಕ ಸಭೆಯಲ್ಲಿ ಶ್ರೀ ಕ್ಷೇತ್ರ ಹೊಂಬುಜಮಠದ ಪೂಜ್ಯ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಮತ್ತು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪೂಜ್ಯ ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಸ್ವಾಮೀಜಿಯವರು ಉಪಸ್ಥಿತರಿದ್ದು ಶ್ರಾವಕರಿಗೆ ಆಶೀರ್ವಚನ ನೀಡಿದರು.
ಮರುಭೂಮಿಯಲಿ ಜೀವನವು ದಹಿಸಿರಲು ನಿನ್ನ ನಾಮದ ನೆನಪು ಸುಧೆಯೆರೆಯಲಿ. ಬದುಕ ಹೋರಾಟದಲ್ಲಿ ಈ ಬಾಳು ವಿಷವಾಗೆ ನಿನ್ನ ಧ್ಯಾನದ ಒಲವು ಅಮೃತವಿಡಲಿ. ಮೋಹಾಂಧಕಾರದಲ್ಲಿ ಎನ್ನರಿವು ದಿಕ್ಕೆಡಲು ನಿನ್ನ ಬೋಧನೆ ಕಿರಣ ಗುರಿ ತೋರಲಿ. ಕರ್ಮಾಳಿ ಬಂಧನವು ಎನ್ನ ಮನದಿ ಬಿಗಿದಿರಲು ನಿನ್ನ ದರುಶನ ಭಾಗ್ಯ ಅದ ಬಿಡಿಸಲಿ. ನಿನ್ನ ದರುಶನ ಭಾಗ್ಯ ಅದ ಬಿಡಿಸಲಿ. ಸುಖದ ಮೋಹದಲ್ಲಿ ನಿಜ ಗುರಿಯ ಮರೆತಿರಲು ನಿನ್ನ ನಾಮದ ವಾಣಿ ಎಚ್ಚರಿಸಲಿ. ಸಕಲ ಮದಗಳು ಎನ್ನ ಸಹಜ ಗುಣ ಮರೆಸಿರಲು ನಿನ್ನ ತ್ಯಾಗದ ಒಲುಮೆ ನೆನಪಲಿರಲಿ. ಸುಖ ದುಃಖದೋಳ್ ಸಮತೆ ಸರ್ವ ಜೀವದಿ ಮಮತೆ ನಿನ್ನ ಧ್ಯಾನದ ಹೊರತೆ ಬತ್ತದಿರಲಿ. ಇನ್ನೇನು ಬೇಡಿ ಮಗೆ ನನ್ನೆದೆಯ ಗುಡಿಯೊಳಗೆ ನಿನ್ನ ರನ್ನದ ದೀಪ ಬೆಳಗುತ್ತಿರಲಿ. ನಿನ್ನ ರನ್ನದ ದೀಪ ಬೆಳಗುತ್ತಿರಲಿ. ಶ್ರೀ ಗುರುವೇ ನಿನ್ನ ಪದ ಪದುಮದಲ್ಲಿ ನಮಿಸುವೆನು. ಸಾಗರವೇ ಗಂಭೀರ ಧರ್ಮ ಗುಣ ಸಿಂಧು ಬಾಗುವೆನು ನಿನ್ನಡಿಗೆ ಬೇಡುತ್ತಲಿ ಕರುಣೆಯನು. ಯೋಗಿ ಪುರುಷನೇ ವಂದ್ಯ ಜಿನ ಧರ್ಮ ಬಂಧು. ಯೋಗಿ ಪುರುಷನೇ ವಂದ್ಯ ಜಿನ ಧರ್ಮ ಬಂಧು. ಯೋಗಿ ಪುರುಷನೇ ವಂದ್ಯ ಜಿನ ಧರ್ಮ ಬಂಧು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರಬಾಗಿ ನಮಿಸುವ ವೀತರಾಗನ. ಅಂದದ ಜಿನ
ಜಿನಪನ ಚಂದದಿ ಪೂಜೆಯ ಮಾಡೋಣ. ಸುಂದರ ಚಾರು ಪದಗಳನ್ನು ವಂದಿಸಿ ಪಾಡೋಣ. ಬಂಧನರಹಿತನ ಸದಾ ಆನಂದ ಸಂಪದನ ದೇವಾದಿದೇವ ಜಿನನೆ ಪೊರೆ ಎನ್ನೋಣ. ಅಂದದ ಜಿನಪನ ಚಂದದಿ ಪೂಜೆಯ ಮಾಡೋಣ. ಸುಂದರ ಚಾರು ಪದಗಳನ್ನು ವಂದಿಸಿ ಪಾಡೋಣ. ಬಂಧನರಹಿತನ ಸದಾ ಆನಂದ ಸಂಪದನ ದೇವಾದಿದೇವ ಜಿನನೆ ಪೊರೆ ಎನ್ನೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಹೃದಯ ಕಮಲದಿ ನೆಲೆಸು ಎನ್ನುತ್ತ ಬೇಡೋಣ. ಮೋಹ ಪಾಶದಿಂದ ಬಿಡಿಸು ಜಿನನೆ ಎನ್ನೋಣ. ಮುಜಗ ವಂದಿತನ ಸ್ವಾಮಿ ದೇವನ ನೋಡೋಣ. ಬಾಗುತ್ತ ಚರಣಕ್ಕೆ ಧನ್ಯರಾಗೋಣ. ಹೃದಯ ಕಮಲದಿ ನೆಲೆಸು ಎನ್ನುತ್ತ ಬೇಡೋಣ. ಮೋಹ ಪಾಶದಿಂದ ಬಿಡಿಸು ಜಿನನೆ ಎನ್ನೋಣ. ಮುಜಗ ವಂದಿತನ ಸ್ವಾಮಿ ದೇವನ ನೋಡೋಣ. ಬಾಗುತ್ತ ಚರಣಕ್ಕೆ ಧನ್ಯರಾಗೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಜಿನನ ನೆನೆಯುತ್ತಾ ಮಹಾಪುಣ್ಯವ ಪಡೆಯೋಣ. ಜನ್ಮ ಜರ ಮರಣದಿಂದ ಪೊರೆ ಎನ್ನೋಣ. ಶಾಂತಿಗೊಡೆಯನ ಶ್ರೀ ತೀರ್ಥನಾಥನ ದೋಷಾದಿ ಗೆಲಿದನ ನಿತ್ಯ ಸ್ಮರಿಸೋಣ. ಜಿನನ ನೆನೆಯುತ್ತಾ ಮಹಾಪುಣ್ಯವ ಪಡೆಯೋಣ. ಜನ್ಮ ಜರ ಮರಣದಿಂದ ಪೊರೆ ಎನ್ನೋಣ. ಶಾಂತಿಗೊಡೆಯನ ಶ್ರೀ ತೀರ್ಥನಾಥನ ದೋಷಾದಿ ಗೆಲಿದನ ನಿತ್ಯ ಸ್ಮರಿಸೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಲೋಕ ಪೂಜ್ಯನ ನೋಡಿ ಸಂತಸ ಹೊಂದೋಣ. ಸಕಲ ಕರ್ಮ ಕಳೆದ ವೀರ ಎಂದು ಭಜಿಸೋಣ. ಸಂಕಟ ಹರಣನ ದಿವ್ಯ ಪಾದಕ್ಕೆ ಎರಗೋಣ. ದೇವನ ನೆನೆಯುತ್ತ ಭವವ ದಾಟೋಣ. ಲೋಕ ಪೂಜ್ಯನ ನೋಡಿ ಸಂತಸ ಹೊಂದೋಣ. ಸಕಲ ಕರ್ಮ ಕಳೆದ ವೀರ ಎಂದು ಭಜಿಸೋಣ. ಸಂಕಟ ಹರಣನ ದಿವ್ಯ ಪಾದಕ್ಕೆ ಎರಗೋಣ. ದೇವನ ನೆನೆಯುತ್ತ ಭವವ ದಾಟೋಣ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ ಶಿರವಾಗಿ ನಮಿಸುವ ವೀತರಾಗನ. ಶ್ರೀ ಜಿನರಾಜ ಸ್ವಾಮಿ ಶೀತಲ ಜಿನನ क्रोध मान राग द्वेष त्याग कर सारा. भेष लेकर के दिगंबर किया है उजियारा. क्रोध मान राग द्वेष त्याग कर सारा. भेष लेकर के दिगंबर किया है उजियारा. ज्योति अखंड मंदिर में जल रही दिन रात. ज्योति अखंड मंदिर में जल रही दिन रात. जिन
जिन मंदिर में आ गया अब जोड़ू दोनों हाथ। मन मंदिर में धार लूं तुमको शीतलनाथ। जिन मंदिर में आ गया अब जोड़ू दोनों हाथ। मन मंदिर में धार लूं तुमको शीतलनाथ। मन मंदिर में धार लूं तुमको शीतलनाथ। जिन मंदिर में आ गया अब जोड़ू दोनों हाथ। मन मंदिर में धार लूं तुमको शीतलनाथ। 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 मन मंदिर में धार लूं। ಜಿನದೇವನಾದೆ ನೀ ಉನ್ನತಿಯ ಪಡೆದು ಜನನಾದಿ 18 ದೋಷಗಳ ಗೆಲಿದು. ಜಿನದೇವನಾದೆ ನೀ ಉನ್ನತಿಯ ಪಡೆದು ಹೆಣ್ಣು ಹೊನ್ನಿನ ಮೋಹ ಮಣ್ಣಿನ ದಾಹ. ಹೆಣ್ಣು ಹೊನ್ನಿನ ಮೋಹ ಮಣ್ಣಿನ ದಾಹ. ಬಹುಭವದಿ ಸುತ್ತಿದರು ಬಿಡದಂಥ ಶಾಪ. ಕೆಲವೊಂದು ಜನ ಈ ಧರ್ಮ ಮಾರ್ಗದಲ್ಲಿ ಬರ್ತಾರೆ. ಧಾರ್ಮಿಕವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಸಾಮಾಜಿಕವಾಗಿ ಏನಾದರೂ ಸಹಕಾರವನ್ನು ಸಹಯೋಗವನ್ನು ಮಾಡಬೇಕು ಅಂಥೇಳಿ ನಮ್ಮ ಜೀವನದಲ್ಲಿ ಕೊನೆಯ ಸಮಯದ ಒಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹಿಡ್ಕೊಂಡು ಕೆಲವಷ್ಟು ಜನ ಮುಂದುವರಿತಾ ಹೋಗ್ತಾರೆ. ಈ ಒಂದು ಹೆಸರು ನನ್ನ ಕೀರ್ತಿ ಯಾವಾಗಲೂ ಕೂಡ ಇರಬೇಕು ಅಂಥೇಳಿ ಆ ಭಗವಂತನಿಗೆ ನನ್ನಿಂದ ಏನಾದರೂ ಒಂದು ಸಹಕಾರ ಆಗಲಿ, ಈ ಜೈನ ಧರ್ಮಕ್ಕೆ ಏನಾದರೂ ಒಂದು ಉಪಕಾರ ಆಗಲಿ ಅಂಥೇಳಿ ಎಂಥ ಶ್ರೇಷ್ಠ ಕೆಲಸ ಮಾಡ್ತಾರಲ್ವಾ. ಈ 2 ಜಾಗವನ್ನು ದಾನ ಮಾಡ್ತಾರೆ. ಹಾಗೆ ಇಲ್ಲಿ ಮಂದಿರ ನಿರ್ಮಾಣಕ್ಕಾಗಿ ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡ್ತೀರಿ. ಹಾಗೆ ಇನ್ನೂ ಎಷ್ಟೋ ಜನ ನಮ್ಮ ಚಾವುಂಡರಾಯನ ಉದಾಹರಣೆಯನ್ನು ತಗೊಬೋದು. ಹೌದಾ, 1044 ವರ್ಷಗಳಾದರೂ ಕೂಡ ಇನ್ನೂ ಆ ಚಾವುಂಡರಾಯನ ಹೆಸರು ನಾವು ಹೇಳ್ತೀವಿ ಅಂತಂದರೆ, ಈಗ ನಿಮಗೆಲ್ಲ ಕೇಳಿದರೆ ನಿಮ್ಮ ಅಜ್ಜಂದ್ರ ಹೆಸರು ಗೊತ್ತಿಲ್ಲ ಅಲ್ವಾ. ಹಾಗೆ ಎಷ್ಟೋ ಜನ ಮುನಿಗಳ ಸಂಘದಲ್ಲಿ ಹೋಗಿ ಸೇವೆಯನ್ನು ಮಾಡ್ತಾರೆ. ಹಾಗೆ ಪ್ರತಿಮೆಗಳನ್ನು ಧಾರಣೆಯನ್ನು ಮಾಡಿಕೊಂಡು ಅವರು ಆತ್ಮಕಲ್ಯಾಣದಲ್ಲಿ ಲೀನವಾಗ್ತಾ ಹೋಗ್ತಾರೆ. ಆತ್ಮಸಂತೃಪ್ತಿ ಅಂದರೆ ಮೋಕ್ಷವನ್ನು ಸಾಧನೆ ಮಾಡುವಂಥದ್ದು. ಎಲ್ಲ ಕರ್ಮಗಳನ್ನು ಕೂಡ ನಾಶವನ್ನು ಮಾಡಿಕೊಂಡು ಆ ಭಗವಂತರ ಮಾರ್ಗದಲ್ಲಿ ಅರಿಹಂತರು ಚಿನ್ನ ತೀರ್ಥಂಕರರು ತೋರಿಸಿದಂತಹ ಮಾರ್ಗದಲ್ಲಿ ನಡೆದು ಆತ್ಮಸಂತೃಪ್ತಿಯನ್ನು ಕೂಡ ನೀವೆಲ್ಲ ಪಡೆದುಕೊಳ್ಬೇಕು. ಹಾಗೆ ಈ ದಿನ ತಾವೆಲ್ಲರೂ ಕೂಡ ಈ ಆತ್ಮ ಕಲ್ಯಾಣದಲ್ಲಿ ಅಥವಾ ಈ ಆತ್ಮವನ್ನು ಸಂತೃಪ್ತಿಪಡಿಸುವಂತಹ ಒಂದು ಮಾರ್ಗದಲ್ಲಿ ತಾವೆಲ್ಲರೂ ಕೂಡ ಈ ದಿನ ಸೇರಿದಿರಿ. ಹಾಗೆ ಈ ದಿನ ತಾವೆಲ್ಲರೂ ಕೂಡ ಸೇರಿಕೊಂಡು ಆ ಭಗವಂತನ ಭಕ್ತಿಯನ್ನು ಮಾಡಿದಿರಿ, ಶ್ರದ್ಧೆಯನ್ನು ಮಾಡಿದಿರಿ. ಆ ಭಗವಂತನ ಭಕ್ತಿಯಿಂದಲೇ ಅನಂತ ಕರ್ಮಗಳ ನಾಶವಾಗ್ತದೆ ಅಂತೇಳಿ ಹೇಳ್ತಾರೆ. ಭಕ್ತಿಯಿಂದಲೇ ಮುಕ್ತಿಯೇ ಅಂಥೇಳಿ ಆಚಾರ್ಯರು ಹೇಳ್ತಾರೆ. ನಾವೆಷ್ಟು ಭಗವಂತನ ಭಕ್ತಿಯನ್ನು ಮಾಡ್ತೀವಿ, ಯಾವುದೇ ಒಂದು ಆಸೆ ಇಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮೋಕ್ಷ ಪ್ರಾಪ್ತಿಯೇ ಮೂಲ ಉದ್ದೇಶವಾಗಿ ಇಟ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಮಗೆ ಎಲ್ಲ ಸಾಂಸಾರಿಕ ಸುಖಗಳು ಕೂಡ ಬರ್ತಾ ಹೋಗ್ತದೆ. ಇನ್ನೊಂದು ಆಚಾರ್ಯರು ಹೇಳ್ತಾರೆ ಏನಂತಂದರೆ, ಈಗೊಬ್ಬ ರೈತ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಾನೆ. ರೈತ ಹೊಲದಲ್ಲಿ ಭತ್ತ ಬಿತ್ತನೆ ಮಾಡಬೇಕಾದ್ರೆ ಅವನು ಹುಲ್ಲಿನ ಅಪೇಕ್ಷೆಯನ್ನು ಇಟ್ಕೊಂಡು ಭತ್ತ ಬಿತ್ತನೆ ಮಾಡೋದಿಲ್ಲ. ಅವನು ಭತ್ತದ ಅಪೇಕ್ಷೆಯನ್ನು ಇಟ್ಕೊಂಡು ಬೆಳೆದಾಗ ತನ್ನಿಂತಾನೆ ಅವನಿಗೆ ಹುಲ್ಲು ಸಿಕ್ಕೇ ಸಿಗ್ತದೆ. ಹಾಗೆ ನೀವುಗಳು ಕೂಡ ಮೋಕ್ಷದ ಅಪೇಕ್ಷೆಯನ್ನು ಇಟ್ಕೊಂಡು ಭಗವಂತನ ಭಕ್ತಿ ಶ್ರದ್ಧೆಯನ್ನು ಮಾಡೋದ್ರಿಂದ, ಪೂಜೆ ಪುನಸ್ಕಾರಗಳನ್ನು ಆರಾಧನೆಗಳನ್ನು ಮಾಡೋದ್ರಿಂದ ನಿಮಗೂ ಕೂಡ
ಸಾಂಸಾರಿಕ ಸುಖಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಜೈನ ಧರ್ಮ ಬಂಧುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಈ ದಿನ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ತಾವೆಲ್ಲರೂ ಕೂಡ ಇಂತಹ ಒಂದು ಬೃಹತ್ತಾದ ಜಿನಮಂದಿರವನ್ನು ಈ ಒಂದು ನಗರದಲ್ಲಿ ನಿರ್ಮಾಣ ಮಾಡಿದ್ದೀರಿ. ಹಾಗೆ ಅದರ ಉತ್ತಮವಾದ ವ್ಯವಸ್ಥೆಯನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ. ಮುಂದಿನ ವರ್ಷ ಅಂದರೆ 2026 ಏಪ್ರಿಲ್ 23ನೇ ತಾರೀಕು ಚಂದ್ರಗಿರಿ ಮಹೋತ್ಸವವನ್ನು ಮಾಡಬೇಕು ಅಂಥೇಳಿ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಮಠಗಳ ಭಟ್ಟಾರಕ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನ ಸಲಹೆಯಂತೆ ಅದನ್ನು ನಿಶ್ಚಯ ಮಾಡಲಾಗಿದೆ. ಇದೇ ಪ್ರಪ್ರಥಮವಾಗಿ ನಾವು ದಿನಾಂಕವನ್ನು ಇಲ್ಲೇ ಘೋಷಣೆ ಮಾಡ್ತಿರೋದು. ಅಂದರೆ ಈ ದಿನ ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ದಿನಾಂಕವನ್ನು ಘೋಷಣೆ ಮಾಡಿದ್ದೇವೆ. ಏಪ್ರಿಲ್ 23, 2026 ಆ ಚಂದ್ರಗಿರಿ ಮಹೋತ್ಸವ ಪ್ರಾರಂಭವಾಗ್ತದೆ. ಒಟ್ಟು 10 ದಿನದ ಕಾರ್ಯಕ್ರಮಗಳು. ಹಾಗೆ ತಾವೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬರ್ತಾಯಿರಿ, ನಾವು ಕೂಡ ಈ ಮಂದಿರಕ್ಕೆ ಬರ್ತಾ ಇರ್ತೀವಿ. ಆಗಮಿಸಿದಂಥ ಎಲ್ಲ ಶ್ರಾವಕಿಯರಿಗೂ ನಿಮ್ಮೆಲ್ಲರ ಜೀವನ ಮಂಗಲಮಯವಾಗಿರಲಿ, ಸುಖಮಯವಾಗಿರಲಿ, ಧರ್ಮಮಯ, ಮೋಕ್ಷಮಯವಾಗಿರಲಿ ಅಂಥೇಳಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತಾ ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ಇಚ್ಛಾಮಿಗಳನ್ನು ತಿಳಿಸುತ್ತಾ 2 ಮಾತಿಗೆ ವಿರಾಮವನ್ನು ಕೊಡು. ಓಂ ನಮಃ. ದಾನ ಮತ್ತು ಪೂಜೆಯನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಮಾಡ್ತಿರೋ ಆವಾಗಲೇ ಅತಿಶಯ ಉಂಟಾಗುವಂಥದ್ದು. ಬೇರೆ ಅತಿಶಯ ಉಂಟಾಗಬೇಕು ಅಂತೇಳಿದ್ರೆ ಭವ್ಯ ಜನರ ಭಾವನೆಯಿಂದ ಮಾತ್ರ ಆ ಭಗವಂತನ ಅತಿಶಯ ವೃದ್ಧಿ ಆಗುವಂಥದ್ದು. ಯಾವ ಜೀವಿ ಮೇಲೂ ರಾಗದ್ವೇಷ ಇಲ್ಲ, ಈರ್ಷೆ ಇಲ್ಲ, ಅಸೂಯೆ ಇಲ್ಲ, ಅಭಿಮಾನ ಇಲ್ಲ, ಅಹಂಕಾರ ಇಲ್ಲ, ಕ್ರೋಧ ಇಲ್ಲ. ಎಲ್ಲವನ್ನ ಬಿಟ್ಟು ನಿರ್ಮಲವಾದಂಥ ಪರಿಣಾಮದ ಪೂರ್ವಕವಾಗಿ ಭಗವಂತನನ್ನು ದರ್ಶನ ಮಾಡಿಕೊಂಡು ನಾವು ನಮ್ಮ ಜೊತೆಗೆ ಎಲ್ಲ ಜೀವಿಗಳು ಕ್ಷೇಮವಾಗಿರಲಿ, ಎಲ್ಲ ಜೀವಿಗಳು ಸಹ ಪರಸ್ಪರ ಉಪಗ್ರಹೋ ಜೀವಾನಂ ಅನ್ನೋ ರೀತಿಯಲ್ಲಿ ಎಲ್ಲ ಜೀವಿಗಳು ಸಹ ಈ ಪೃಥ್ವಿಯಲ್ಲಿ, ಭೂಮಿಯಲ್ಲಿ ಪರಸ್ಪರ ಸಹಕಾರ ಭಾವದಿಂದ ಇರಲಿ, ಸಮನ್ವಯದಿಂದ ಇರಲಿ ಅನ್ನುವಂಥ ಭಾವನೆಯನ್ನು ಮಾಡಿ ನನ್ನಿಂದ ಯಾರಿಗೂ ಸಹ ತಪ್ಪಾಗಬಾರ್ದು, ನನ್ನಿಂದ ಯಾರಿಗೂ ಸಹ ಕೇಡಾಗಬಾರ್ದು, ನನಗೆ ಯಾವುದೇ ಥರದ ತೊಂದರೆ ಆದರೂ ಸಹ ನನ್ನ ಪರಿಣಾಮ ಯಾವುದೇ ಕಾರಣಕ್ಕೂ ಕೆಟ್ಟದಾಗಬಾರ್ದು ಅನ್ನುವಂಥ ಭಾವನೆಯನ್ನು ಮಾಡಿ ನಾವು ಆ ಜಾಗದಲ್ಲಿ ಒಳ್ಳೆಯದನ್ನು ನಾವು ಮಾಡಿಕೊಂಡ್ರೆ ನಮಗೂ ಸಹ ಇನ್ನೂ ಅಷ್ಟು ಒಳ್ಳೆಯದಾಗುತ್ತೆ. ಬೇರೆಯವರು ಉತ್ತರದ ಹಿಂದೂಸ್ತಾನವರೆಲ್ಲ ಅವರು ಖಂಡಿತವಾಗಿಯೂ ಅವರು ದೇವಸ್ಥಾನ ದರ್ಶನ ಮಾಡದಲ್ಲೇ ಬೇರೆ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಅವ್ರದ್ದು ಒಂದು ವೃತ್ತಿ ಪ್ರವೃತ್ತಿಗೂ ನಮ್ಮ ಒಂದು ದಕ್ಷಿಣ ಭಾರತದ ವೃತ್ತಿ ಪ್ರವೃತ್ತಿಗೂ ಭಾಳ ವ್ಯತ್ಯಾಸ ಇದೆ. ಉತ್ತಮವಾದಂಥ ಉದ್ಯೋಗ ಯಾವುದು ಅಂತ ಹೇಳಿದ್ರೆ ಕೃಷಿ. ಸ್ವತಃ ನೀನು ಮಾಡುವಂಥದ್ದು, ನಿನ್ನ ಒಂದು ಭಾಗವಹಿಸಿಕೆಯಿಂದ ಆಗುವಂಥದ್ದು. ಅದು ನಿನ್ನ ದೀನತೆ ಇರೋದಿಲ್ಲ. ನೀನೇನು ಬೀಜವನ್ನು ಬಿತ್ತುತ್ತೀಯ, ಅದರ ಫಲವನ್ನು ನೀನೇ ಪಡಿತೀಯ. ಅದು ನಿನಗೆ ಬಂದಷ್ಟನ್ನು ಇಟ್ಕೊಂಡು, ನಿನಗೆ ಬೇಕಾಗಿದ್ದಷ್ಟು ಇಟ್ಕೊಂಡು ಉಳಿದಿದ್ದನ್ನು ವ್ಯಾಪಾರಕ್ಕೆ ಬಿಡ್ಬೋದು. ಅದು ನಿನ್ನ ಸ್ವಾವಲಂಬನೆಯಿಂದ ಬದುಕ್ಬೋದು. ಹಾಗಾಗಿ ಕೃಷಿ ಮಾಡುವಂಥದ್ದು ಉತ್ತಮವಾದಂಥದ್ದು. ಉತ್ತರ ಭಾರತದಲ್ಲಿ ಹೆಚ್ಚು ಉದ್ಯಮಿಗಳು ನಿರ್ವಹಣೆ ಮಾಡ್ಕೊಂಡು ಹೋದರು, ವ್ಯಾಪಾರ ಮಾಡ್ಕೊಂಡು ಹೋದರು. ನಾವು ಕೃಷಿಕರು ಆಗಲಿಕ್ಕಾಗಲ್ಲ. ನಾವು ಕೆಳಗೆ ಹೋಗಿ ಇನ್ನೊಬ್ಬರ ಹತ್ರ ಸಂಬಳಕ್ಕೋಸ್ಕರ ದುಡ್ಕೊಂಡಿರೋಕ್ಕೂ ಆಗೋದಿಲ್ಲ. ನಾವು ದಾನ ಮಾಡೋ ಒಂದು ಕುಲದಲ್ಲಿ ಹುಟ್ಟಿ ನಾವು ಯಾಕೆ ಬೇಡಬೇಕು ಅಂತ ಹೇಳಿ ವ್ಯಾಪಾರ ವ್ಯವಹಾರದಲ್ಲಿ ಅವರು ಮುಂದೆ ಹೋದರು. ಆದರೆ ದಕ್ಷಿಣ ಭಾರತದಲ್ಲಿ ನಮ್ಮ ಆದಿನಾಥ್ ಪ್ರಭು ಹೇಳಿದ್ದಾರೆ, ಋಷಿಯಾಗೂ ಇಲ್ಲ ಕೃಷಿಕಾಗೂ. ಹಾಗಾಗಿ ನಾವು ಹೆಚ್ಚು ಕೃಷಿಯಲ್ಲೇ ಅವಲಂಬಿತರಾಗಿರ್ತೀವಿ ಅಂತೇಳಿ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕೃಷಿಕರೇ ಇರುವಂಥದ್ದು. ಮಹಾವೀರ ಸ್ವಾಮಿಗಳ ನಂತರ ಬಂದಂಥ ಶ್ರುತ ಪರಂಪರೆಯನ್ನು ಅವರು ಶ್ರುತಕೇವಲಿಗಳಾಗಿ ಧಾರಣೆ ಮಾಡಿದರು. ಅವರು ಈ ಕಡೆ ಬಂದಿದ್ದರಿಂದ ಇಲ್ಲಿಯ ಸಮಾಜದ ಮೇಲೆ ಅವರ ಉಪದೇಶ ಪರಿಣಾಮ ಬೀರಿದ್ರಿಂದ ಇಲ್ಲಿ ಅದೇ ಒಂದು ಪ್ರಾಚೀನ ಪರಂಪರೆಯೇ ಇಲ್ಲಿ ಮುಂದೆ ಬಂತು. ಇವತ್ತಿಗೂ ನಮ್ಮಲ್ಲಿರುವಂಥವರು ಕೃಷಿ ಮಾಡ್ಕೊಳ್ತಾರೆ, ಧರ್ಮನೂ ಮಾಡ್ತಾರೆ, ಯಥೋಚಿತವಾಗಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಪ್ಪ ನಮ್ಮ ಶಾಸ್ತ್ರದಲ್ಲಿ ಈ ಥರ ಹೇಳಿದ್ದಾರೆ, ಈ ಥರ ಅದಕ್ಕೂ ಪರಿಹಾರ ಹೇಳಿದ್ದಾರೆ ಅಂಥ ಅಮೂಲ್ಯವಾದಂಥ ಜ್ಞಾನವನ್ನು ನಮ್ಮ ಆಚಾರ್ಯರು, ಶ್ರುತಕೇವಲಿ ಮುನಿಗಳು, ಅವರೆಲ್ಲ ತೀರ್ಥಂಕರರ ಉಪದೇಶವನ್ನು ಕೇಳಿ ಸಂಗ್ರಹ ಮಾಡಿ ಶಾಸ್ತ್ರದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅದು ಉತ್ತಮವಾದಂಥ ಹಿತ, ಯಾರಿಗೂ ನೋವು ಉಂಟು ಮಾಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಇರಲಿ. ಮತ್ತೊಮ್ಮೆ ಎಲ್ಲ ದಾನಿಗಳು, ಸೇವಾಕರ್ತೃಗಳಿಗೂ ಸಹ ಭಗವಂತನ ಆಶೀರ್ವಾದ ಇರಲಿ. ಹೆಚ್ಚೆಚ್ಚು ಪ್ರಭಾವನೆ ಮಾಡಿ ನೀವು ವಾರ ಭಾನುವಾರ ಚಾತುರ್ಮಾಸದಲ್ಲಿ ಈ ಥರ ಎಲ್ಲ ಸ್ವಾಮಿಗಳನ್ನು ಕರೆದ್ರೆ ಏನಾರು ಹಿಂಗೆಲ್ಲ ಜನ ಸೇರಿಸ್ಬೋದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಿಗೆ ನಮಸ್ಕರಿಸಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ. ನಾಗೇಂದ್ರ
ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ.